Last step, claim. Fire insurance is contract of indemnity. As a result, the owner of goods cannot claim more than the amount of actual loss sustained by fire. Contract of indemnity means claim amount equal to actual loss, it's possible. Claim amount is less than actual loss, it's possible. Claim amount more than actual loss, it's impossible because ನೀವು ಒಂದು ನೆನ್ಪಿಟ್ಕೋಬೇಕು, ಇನ್ಶೂರೆನ್ಸ್ ಕಂಪನಿ ಕಾಂಪನ್ಸೇಟ್ ಓನ್ಲಿ ಆ್ಯಕ್ಚುಯಲ್ ಲಾಸ್ ಅಮೌಂಟ್. ಓಕೆ, ನೆಕ್ಸ್ಟ್ ಲಾಸ್ ಬೈ ಫೈರ್ ನೋಡಿ. ನೆಕ್ಸ್ಟ್ ಲಾಸ್ ಬೈ ಫೈರ್, ಇಟ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್, total loss and partial loss. Total loss means goods totally destroyed by fire. Partial loss means goods partially destroyed by fire. Okay, total loss again classified into two types, fully insured and underinsured. Fully insured means ಈಗ ನಿಮ್ಮ ಗೋಡೌನಲ್ಲಿ 1 ಲ್ಯಾಕ್ನಷ್ಟು ಗೂಡ್ಸ್ ಇದ್ದರೆ ಅಥವಾ ಸ್ಟಾಕ್ ಇದ್ದರೆ ನೀವು ಆ 1 ಲ್ಯಾಕ್ನಷ್ಟು ಸ್ಟಾಕಿಗೂ ಇನ್ಶೂರೆನ್ಸ್ ಮಾಡಿರ್ತೀರಿ. ಅಂಡರ್ ಇನ್ಶೂರ್ಡ್ ಮೀನ್ಸ್ ನಿಮ್ಮ ಗೋಡೌನಲ್ಲಿ 1 ಲ್ಯಾಕ್ನಷ್ಟು ಗೂಡ್ಸ್ ಇದ್ದರೆ ನೀವು ಅದರಲ್ಲಿ 70,000 ಗೂಡ್ಸ್ಗೆ ಮಾತ್ರ ಇನ್ಶೂರೆನ್ಸ್ ಮಾಡಿರ್ತೀರಿ. ಓಕೆ, ಇನ್ ಫುಲ್ಲಿ ಇನ್ಶೂರ್ಡ್ ಅಮೌಂಟ್ ಆಫ್ ಕ್ಲೈಮ್ ಈಕ್ವಲ್ ಟು ಆ್ಯಕ್ಚುಯಲ್ ಲಾಸ್. ಇದಕ್ಕೆ ಒಂದು ಎಕ್ಸಾಂಪಲ್ ಪ್ರಾಬ್ಲಮನ್ನು ಮಾಡೋಣ. ನೋಡಿ, ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ rupees 1 lakh. All the goods are destroyed by fire. Sum insured or policy value rupees 1,50,000. Stock on the date of fire is equal to 1 lakh. Policy value 1,50,000. Here your policy value is more than the stock, but actual loss is 1 lakh. So claim is equal to 1 lakh. ನೋಡಿ, ನಮಗೆ ಕ್ಲೈಮ್ rupees 1 lakh ಸಿಕ್ತು. ಸೊ ಈಗ ಥಿಯರಿ ನೋಡಿ, ಫುಲ್ಲಿ ಇನ್ಶೂರ್ಡ್ ಅಂಡರಲ್ಲಿ ಅಮೌಂಟ್ ಆಫ್ ಕ್ಲೈಮ್ ಈಕ್ವಲ್ ಟು ಆ್ಯಕ್ಚುಯಲ್ ಲಾಸ್. ನಿಮಗೆ ಆ್ಯಕ್ಚುಯಲ್ ಲಾಸ್ ಎಷ್ಟಾಗಿರುತ್ತೆ ಹಾಗೆ ನಿಮಗೆ ಅದೇ ವ್ಯಾಲ್ಯೂಗೆ ನಿಮಗೆ ಕ್ಲೈಮ್ ಅಮೌಂಟ್ ಸಿಗುತ್ತೆ. ಸೊ ಇಲ್ಲಿ ನೋಡಿ ಪ್ರಾಬ್ಲಮಲ್ಲಿ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ 1 lakh, ನಿಮಗೆ ಆ ದಿನ ಗೋಡೌನಲ್ಲಿ ಇದ್ದ ಸ್ಟಾಕ್ನ ವ್ಯಾಲ್ಯೂ 1 lakh. ಆಲ್ ದಿ ಗೂಡ್ಸ್ ಆರ್ ಡೆಸ್ಟ್ರಾಯ್ಡ್ ಬೈ ಫೈರ್ ಅಂತ ಇದೆ. ಸೊ ಆ್ಯಕ್ಚುಯಲ್ ಲಾಸ್ ನಿಮಗೆ 1 lakh. ಆ್ಯಕ್ಚುಯಲ್ ಲಾಸ್ ಈಸ್ ಈಕ್ವಲ್ ಟು ಕ್ಲೈಮ್ ಅಮೌಂಟ್. ಓಕೆ, ನೆಕ್ಸ್ಟ್ ಅಂಡರ್ ಇನ್ಶೂರ್ಡ್ ಅಮೌಂಟ್ ಆಫ್ ಕ್ಲೈಮ್ ರೆಸ್ಟ್ರಿಕ್ಟೆಡ್ ಟು ಪಾಲಿಸಿ ವ್ಯಾಲ್ಯೂ. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡುವ. ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ rupees 1 lakh. Policy value rupees 70,000. Here your actual loss is 1 lakh, but policy value only 70,000. So ನೋಡಿ, stock on the date of fire 1 lakh. Policy value 70,000. Claim is equal to 70,000. ಇಲ್ಲಿ ನಿಮಗೆ ಲಾಸ್ ಆಗಿದ್ದು 1 lakh. ನಿಮ್ಮ ಗೋಡೌನಲ್ಲಿ ಫೈರ್ ಇನ್ಸಿಡೆಂಟ್ ಆದ ದಿನ ಇದ್ದ ಸ್ಟಾಕ್ 1 lakh, ಬಟ್ ನಿಮ್ಮ ಪಾಲಿಸಿ ವ್ಯಾಲ್ಯೂ 70,000. ಹಾಗಾಗಿ ನಿಮಗೆ ಆ್ಯಕ್ಚುಯಲ್ ಲಾಸ್ 1 lakh ಆಗಿದ್ದಿದ್ರು ನಿಮಗೆ ಕ್ಲೈಮ್ ಅಮೌಂಟ್ 70,000 ಮಾತ್ರ ಸಿಗುತ್ತೆ. ಓಕೆ, next partial loss. Partial loss again classified into two types, fully insured and underinsured. In fully insured amount of claim equal to actual loss. ಇದಕ್ಕೆ ಎಕ್ಸಾಂಪಲ್ ಪ್ರಾಬ್ಲಮ್ ಮಾಡೋಣ. ನೋಡಿ, partial loss, stock on the date of fire rupees 1 lakh. Salvage rupees 20,000. Policy value rupees 1,50,000. ನೀವು ಒಂದು ನೆನ್ಪಿಟ್ಕೋಬೇಕು, ಪಾರ್ಷಿಯಲ್ ಲಾಸಲ್ಲಿ ಪ್ರಾಬ್ಲಮಲ್ಲಿ ಯಾವಾಗಲೂ ಸಾಲ್ವೇಜ್ ಇದ್ದೇ ಇರುತ್ತೆ. ಬಿಕಾಸ್ ಸಾಲ್ವೇಜ್ ಮೀನ್ಸ್ ಏನು, ಫೈರ್ ಇನ್ಸಿಡೆಂಟ್ ಆದಾಗ ಅಂದರೆ ಲಾಸ್ ಆಗದೆ ಉಳಿದಿರೋ ಒಂದು
ಪೋರ್ಷನನ್ನು ಸಾಲ್ವೇಜ್ ಅಂತ ಕರಿತೇವೆ. ಹಾಗಾಗಿ ಪಾರ್ಷಿಯಲ್ ಲಾಸಲ್ಲಿ ಸಾಲ್ವೇಜ್ ಅಂತ ಕ್ವಶನಲ್ಲಿ ಇದ್ದೇ ಇರುತ್ತೆ. ಓಕೆ, ಸೊಲ್ಯೂಷನ್ ಮಾಡುವ. ಫಸ್ಟಿಗೆ ನಾವು ಆ್ಯಕ್ಚುಯಲ್ ಲಾಸನ್ನು ಫೈಂಡ್ ಔಟ್ ಮಾಡಬೇಕು. ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ 1 lakh less salvage 20,000, remaining amount 80,000. This is actual loss. Okay, next claim is equal to ಪ್ರಾಬ್ಲಮ್ ಥಿಯರಿ ನೋಡಿ, ಫುಲ್ಲಿ ಇನ್ಶೂರ್ಡ್ ಅಮೌಂಟ್ ಆಫ್ ಕ್ಲೈಮ್ ಈಕ್ವಲ್ ಟು ಆ್ಯಕ್ಚುಯಲ್ ಲಾಸ್. ಹಾಗಾದರೆ ಆ್ಯಕ್ಚುಯಲ್ ಲಾಸ್ ನಮಗೆ ಆಲ್ರೆಡಿ ಸಿಕ್ಕಿದೆ. ಕ್ಲೈಮ್ ಈಕ್ವಲ್ ಟು ಆ್ಯಕ್ಚುಯಲ್ ಲಾಸ್ 80,000. ಈ ಪ್ರಾಬ್ಲಮಲ್ಲಿ ನಿಮ್ಗೆ ಲಾಸ್ ಆಗಿರೋದೇ 80,000 ಅಷ್ಟು ಸ್ಟಾಕ್, ರಿಮೈನಿಂಗ್ 20,000 ಉಳಿದಿದೆ ಅಂತ ಅರ್ಥ. Okay, next, underinsured, again classified into two types, without average clause and with average clause. In without average clause, we compare actual loss and insurance policy amount. One problem solution ಮಾಡುವ. Stock on the date of fire rupees 1 lakh, salvage rupees 20,000, policy value rupees 50,000. First, we calculate actual loss. Stock amount 1 lakh, deduct salvage 20,000. So actual loss 80,000. Actual loss amount 80,000. Policy value 50,000. Whichever is lower, 50,000. Claim is equal to 50,000. ನೋಡಿ, ಆ್ಯಕ್ಚುಯಲ್ ಲಾಸ್ ಮತ್ತು ಪಾಲಿಸಿ ಅಮೌಂಟ್ಗೆ ಕಂಪೇರ್ ಮಾಡಬೇಕು. ವಿಚೆವರ್ ಇಸ್ ಲೋವರ್ ಅಮೌಂಟನ್ನು ಕ್ಲೈಮ್ ಅಂತ ಕನ್ಸಿಡರ್ ಮಾಡಲಿಕ್ಕೆ. ಓಕೆ, ನೆಕ್ಸ್ಟ್ ವಿತ್ ಎವರೇಜ್ ಕ್ಲಾಸ್ ಪ್ರಾಬ್ಲಮ್ ಮಾಡುವ. ವಿತ್ ಎವರೇಜ್ ಕ್ಲಾಸಿಗೆ 2 ಫಾರ್ಮುಲಾಸ್ ಉಂಟು. ಕ್ಲೈಮ್ ಈಸ್ ಈಕ್ವಲ್ ಟು ಇನ್ಶೂರೆನ್ಸ್ ಪಾಲಿಸಿ ಅಮೌಂಟ್ ಇಂಟು ಆ್ಯಕ್ಚುಯಲ್ ಲಾಸ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್, ಆರ್ ಕ್ಲೈಮ್ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಲಾಸ್ ಡಿವೈಡೆಡ್ ಬೈ ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ ಇಂಟು ಪಾಲಿಸಿ ಅಮೌಂಟ್. ಈ 2 ಫಾರ್ಮುಲಾದಲ್ಲಿ ನಾನು ಫಸ್ಟ್ ಒನ್ನನ್ನು ಪ್ರಿಫರ್ ಮಾಡ್ತೇನೆ. ನೋಡಿ, ಸೇಮ್ ಇದೇ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಮಾಡುವ. ಸ್ಟಾಕ್ ಆನ್ ದಿ ಡೇಟ್ ಆಫ್ ಫೈರ್ rupees 1 lakh, ಸಾಲ್ವೇಜ್ rupees 20,000, ಪಾಲಿಸಿ ವ್ಯಾಲ್ಯೂ rupees 50,000. ಫಾರ್ಮುಲಾವನ್ನು ಅಪ್ಲೈ ಮಾಡಬೇಕು. ಫಸ್ಟು ನಾನು ಫಾರ್ಮುಲಾ ಬರಿತಾ ಇಲ್ಲ, ಇಲ್ಲೇ ಇದೆ ಫಾರ್ಮುಲಾ. ಹಾಗಾಗಿ ಕ್ಲೈಮ್ is equal to insurance policy amount 50,000 into actual loss, ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ವಿ. ಆ್ಯಕ್ಚುಯಲ್ ಲಾಸ್ 80,000 divided by stock on the date of fire rupees 1 lakh. So answer is claim is equal to 40,000.